ಋಷಭನಾಥರಿಂದ ವರ್ಧಮಾನರವರೆಗಿನ ಜನಜೀವನ ಪುರಾಣ ಶಾಸ್ತ್ರಗಳಿಂದ ತಿಳಿದಾಗ ಪುಳಕಿತಗೊಂಡಿತು ಮೈ ಮನ. ಬರೆದಿಟ್ಟ ಪೂರ್ವಾಚಾರ್ಯರಿಗೆ ನನ್ನಯ ಕೋಟಿ ಕೋಟಿ ನಮನ. ಭಗವಾನ್ ಋಷಭನಾಥರಿಂದ ಭಗವಾನ್ ವರ್ಧಮಾನರವರೆಗಿನ ಕಾಲ ಬಹಳ ದೊಡ್ಡದು ಇದೆ. ಅದು 42,000 ವರ್ಷ ಕಡಿಮೆ 1 ಕೋಟಿ ಸಾಗರ ವರ್ಷದ್ದು ಇದೆ. ಆವಾಗ ಅಸಂಖ್ಯಾತ ಪುರಾಣಗಳ ರಚನೆ ಆಗಿದ್ದವು. ಅವುಗಳಲ್ಲಿ ಅನೇಕ ಪುಣ್ಯ ಪುರುಷರ ಅನೇಕ ವರ್ಣನೆಗಳು ಇದ್ದವು. ಆದರೆ ಈಗ ಪಂಚಮಕಾಲದಲ್ಲಿ ಅವೆಲ್ಲ ಉಪಲಬ್ಧ ಇಲ್ಲ. ಈಗ ಮುಖ್ಯವಾಗಿ ಮಹಾಪುರಾಣ, ಪದ್ಮಪುರಾಣ, ಹರಿವಂಶ ಪುರಾಣ ಇವೇ ಮುಖ್ಯವಾದ ಪುರಾಣಗಳು ಉಪಲಬ್ಧ ಇದ್ದಾವೆ. ಈಗ ಇರುವ ಉಪಲಬ್ಧ ಪುರಾಣಗಳನ್ನೇ ನಾವು ಕೇಳುವುದರಿಂದ ಜೀವದಲ್ಲಿ ಏನೋ ಒಂದು ರೀತಿ ಆಹ್ಲಾದಕರ ಪುಣ್ಯದ ಅನುಭವ ಆಗುತ್ತದೆ. ಅನಾದಿ ಕಾಲದಿಂದ ಅನಂತ ಪುರಾಣಗಳು ಆಗಿ ಹೋಗಿದ್ದಾವೆ. ಅವೆಲ್ಲ ಕೇವಲ ಜ್ಞಾನದ ವಿಷಯ ಇದೆ, ಸಾಮಾನ್ಯ ಜ್ಞಾನದಲ್ಲಿ ಅದು ನಿಲುಕುವುದಿಲ್ಲ. ಈಗ ಉಪಲಬ್ಧ ಪುರಾಣವನ್ನೇ ನಾವು ಅತಿ ಶ್ರದ್ಧೆಯಿಂದ ಓದುವುದರಿಂದ, ಸ್ವಾಧ್ಯಾಯ ಮಾಡೋದರಿಂದ, ಕೇಳೋದರಿಂದ ನಮಗೆ ಸಮ್ಯಕ್ ದರ್ಶನ ಆಗುವುದರಲ್ಲಿ ಯಾವ ರೀತಿಯ ಅನುಮಾನ ಕೂಡ ಇರಲಾರದು. ಅವುಗಳನ್ನು ಬರೆದಿಟ್ಟಂತಹ ಪೂರ್ವಾಚಾರ್ಯರಿಗೆ ನನ್ನ ಕೋಟಿ ಕೋಟಿ ನಮನಗಳು, ನಮಸ್ಕಾರಗಳು. ಅವರ ಉಪಕಾರವನ್ನು ನಾವು ಎಷ್ಟು ಜನ್ಮ ಎತ್ತಿದರೂ ಮರೆಯಲು ಸಾಧ್ಯನೇ ಇಲ್ಲ. ಅದು ಆ ಉಪಕಾರ ನಾವು ಅವರಿಗೆ ತೀರಿಸಲು ಸಾಧ್ಯ ಇಲ್ಲ. ಅದು ಒಂದು ರೀತಿ ಅವರು ಎಲ್ಲನೂ ನಮ್ಮ ಜಗತ್ತಿನ ಅಕಾರಣ ಬಂಧುಗಳು. ಯಾವುದೇ ಕಾರಣ ಇಲ್ಲದೆ ಕೂಡ ನಮಗೆ ಅವರು ಬಂಧುಗಳು. ಯಾವುದೇ ಪ್ರತಿ ಉಪಕಾರ ನಮ್ಮಿಂದ ಬಯಸದೆಯೇ ನಮಗೆ ಅಂಥ ಉಪಕಾರವನ್ನು ಮಾಡಿಟ್ಟು ಹೋಗಿದ್ದಾರೆ ನಮ್ಮ ಪೂರ್ವಾಚಾರ್ಯರು.